ಇವುಗಳನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ನಾವು. ಅಂದ್ರೆ ಅವರಲ್ಲೇ ಕ್ಲಾರಿಟಿ ಇಲ್ಲ, ಜೊತೆಗೆ ಭಯನೂ ಇದೆ ಒಂದ್ ಕಡೆ. AICC ಅಧ್ಯಕ್ಷರಿಗೇನೇನೆ ಕ್ಲಾರಿಟಿ ಇಲ್ಲ, AICC ರಾಘವೇಂದ್ರ ಅಧ್ಯಕ್ಷರಿಗೆ ಅವರೇ, ಕ್ಲಾರಿಟಿ ಇಲ್ಲ. ಹಾಗಾಗಿ ಅಲ್ಲ, ಇವತ್ತಿನ ದಿವಸ ನಾವು ಯೋಚನೆ ಮಾಡಬೇಕಾಗುತ್ತೆ ಬಿಜೆಪಿ ಯಾವ ಸ್ಪೋಕ್ಸ್ ರೀತಿಯಾಗಿ. ಪರ್ಸನ್ಗೆ ಒಂದ್ ಸೆಕೆಂಡ್ ಹೇಳಿ ಸರ್, ಉಪಾಧ್ಯಾಯ ಸರ್ ಹೇಳಿ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ಗೆ ಒಂದ್ ಮಾತು ಹೇಳಬೇಕು ಅನಿಸ್ತಾ ಇದೆ ಇಲ್ಲಿ. ಹೇಳಿ ಸರ್. ಅಟ್ಲೀಸ್ಟ್ ಖರ್ಗೆ ಅವರಿಗೆ ರಿಯಾಲಿಟಿ ಗೊತ್ತಿದೆ, ಹೌದಾ? ಹೈಕಮಾಂಡು ನಾನಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರ್ಬೋದು, ಅದರ ಹೈಕಮಾಂಡು ಡೆಲ್ಲಿನಲ್ಲಿ ಇರ್ತಕ್ಕಂಥದ್ದು, ಆ ಫ್ಯಾಮಿಲಿ ಕೈನಲ್ಲೇ ಇರ್ತಕ್ಕಂಥದ್ದು ಕೀ. ನಾನು ಏನಿದ್ರು ಸುಮ್ಮನೆ ಏನೋ ಚೌಕಿದಾರ ಅಷ್ಟೇನೆ ಅನ್ನುವ ಒಂದು ಅಟ್ಲೀಸ್ಟ್ ಅವರಿಗೆ ರಿಯಾಲಿಟಿ ಗೊತ್ತಿದೆ. ಸೊ ಅದರಿಂದ ಅವರು ನಿಜ ಹೇಳಿದ್ದಾರೆ ಪಾಪ. ಈಸ್ ವೆರಿ ಆನೆಸ್ಟ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಮ್ಯಾನ್. ಸೊ 83 ವರ್ಷ ಆಯ್ತು, ಈಗ 3 ವರ್ಷ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಅವರಿಗೆ. ಈಗ ಬಹುಶಃ ಇದೆರಡು ಜಗಳದಲ್ಲಿ ಅವ್ರಿಗೆ ಏನಾದ್ರು ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತ ಒಂದು ಸಣ್ಣ ಆಸೆ ಇದ್ರೂ ತಪ್ಪಿಲ್ಲ. ಇದ್ರು ಅದೇ ಇನ್ನೊಂದ್ ರೀತಿಯ ವ್ಯಾಖ್ಯಾನ ಸರ್, ಅವರ ಮಗನ ರಾಜಕೀಯ ಭವಿಷ್ಯವೂ ಕೂಡ ಇದೆ ಅನ್ನೋ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಅನ್ನೋ ಮಾತು. ನೀವೇನ್ ಹೇಳ್ತೀರಾ? ಹೌದು, ಈಗ ನೋಡಿ ಇವರಿಬ್ಬರು ಜಗಳದಲ್ಲಿ ಅವರು ಬಹಳ ನ್ಯೂಟ್ರಲ್ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಸೊ ಆ ಸ್ಟ್ಯಾಂಡ್ ತಗೊಂಡಿರೋದ್ರಿಂದ ಈಗ ಇದು ರಿಸಾಲ್ವ್ ಆಗದೆ ಇದ್ರೆ ಖಂಡಿತ ಖರ್ಗೆ ಅವರು ಮುನ್ನೆಲೆಗೆ ಬರ್ತಾರೆ. ಈಸ್ ಎ 9 ಟೈಮ್ MLA, 2 ಸರ್ತಿ ಲೋಕಸಭೆಗೆ ಎಲೆಕ್ಟ್ ಆಗಿದ್ದಾರೆ, 2 ಸಭೆ ರಾಜ್ಯಸಭೆಗೆ ಎಲೆಕ್ಟ್ ಆಗಿದ್ದಾರೆ. ಈಸ್ ಎ ಸೀನಿಯರ್ ಮೋಸ್ಟ್ ಲೀಡರ್ ಫ್ರಮ್ ಕರ್ನಾಟಕ. ಹೌದು. ಅಂಡ್ ದಲಿತರನ್ನ ಏನೋ ಮುಖ್ಯಮಂತ್ರಿ ಆಗಿಲ್ಲ ಕರ್ನಾಟಕದಲ್ಲಿ ಇದುವರೆಗೂ, ಯಾರೂ ಆಗಿಲ್ಲ. ನಿಜ. ಸೊ ಅದೇ ಒಂದು ಹೆಗ್ಗಳಿಕೆ ಆಗುತ್ತೆ ಅವ್ರನ್ನ ಏನಾದ್ರು ಮುಖ್ಯಮಂತ್ರಿ ಮಾಡಿದ್ರೆ ಈಗ. ಸೊ ದೇರ್ ವಿಲ್ ಬಿ ಎ ಚೇಂಜ್ ಅಂತ ಆಗುತ್ತೆ. ಮತ್ತೆ ಅವ್ರಿಗೆ ಇರ್ತಕ್ಕಂಥ ಅನುಭವದಲ್ಲಿ ಡೆಫಿನೆಟ್ಲಿ ಹಿ ಕ್ಯಾನ್ ಗಿವ್ ಎ ಬೆಟರ್ ಗವರ್ಮೆಂಟ್. ಬಟ್ ಯಾಕೆ ಒಂದು ಫರ್ಮ್ ಡಿಸಿಷನ್ ತಗೊಳ್ಳೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಹೈಕಮಾಂಡ್ ಅಂತ? ಯಾಕೆ ಏನಾದ್ರು ಸ್ಟೆಪ್ಸ್ ತಗೊಂಡ್ರೆ ಬಿಜೆಪಿ ಹಿಂದೆ ತಗೊಂಡಂತ ಸ್ಟೆಪ್ಸ್ ಇಂದ ಏನೋ ಒಂದಷ್ಟು ಎಫೆಕ್ಟ್ ಹೊಡೀತೋ ಆ ತರ ಏನಾದ್ರು ಎಫೆಕ್ಟ್ ಆಗ್ಬಿಡುತ್ತೆ ಅಂತ ಭಯನಾ ಕಾಂಗ್ರೆಸ್ಗೆ, ಅಥವಾ ಏನು ಅಂತ? ಖಂಡಿತ ಭಯ ಇದೆ ಅವರಿಗೆ. ಯಾಕಂದ್ರೆ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗಿದ್ದಾರೆ, ಸಾಕಷ್ಟು MLA ಅವರ ಪರವಾಗಿದ್ದಾರೆ. ಆದ್ರೆ ಶಿವಕುಮಾರ್ ಕೂಡ ಅಷ್ಟು ಸುಲಭವಾಗಿ ಅವ್ರು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಶಿವಕುಮಾರ್ ಹಸ್ ಬಿನ್ ಎ ಲಾಯಲಿಸ್ಟ್ ಅಂಡ್ ಪಕ್ಷದ ಏನೋ ಒಂದು ಆಧಾರ ಸ್ತಂಭ. ಅವರಿಗೆ ಫಂಡ್ಸ್ ಬರ್ತಕ್ಕಂಥದ್ದೇ ಶಿವಕುಮಾರ್ ಅಂತ ಅವರಿಂದ. ಸೊ ಅವ್ರನ್ನ ಬಿಟ್ಕೊಡ್ಲಿಕ್ಕೂ ಆಗಲ್ಲ. ಈಗ ಒಂದು ರೀತಿ ಎಡಬಿಡಂಗಿ ಸ್ಥಾನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವ್ರು ನೋಡಿ, ಎಲ್ಲೋ ಎಲೆಕ್ಷನ್ ಮುಗಿತಾ ಇದ್ದಂಗೆ ರಿಸಲ್ಟ್ ಬರೋಕ್ ಮೊದ್ಲೇ ಎಲ್ಲೋ ಫಾರಿನ್ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತೂ ಗೊತ್ತಿಲ್ಲ. ಫಾರಿನ್ಗೆ ಹೋಗಿಲ್ಲ ಸರ್, ನಮ್ಗೆ ಸಿಕ್ಕಿದ್ದು ಇನ್ಫಾರ್ಮೇಷನ್. ಅವರು ಎಲ್ಲಿ ಹೋಗ್ತಾರೆ ಡೀಟೇಲ್ ಕೊಡೋದಿಲ್ಲ. ಆಮೇಲೆ ಈಗ ದೆಹಲಿನಲ್ಲಿ ಇದ್ರಂತೆ, ಹರಿಪ್ರಸಾದ್ ಇವತ್ತು ಮೀಟ್ ಮಾಡಿದ್ದಾರೆ. ಆದ್ರೆ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಅವ್ರು ಮುಂದೆ ಬರ್ತಾ ಇಲ್ಲ. ಸಿ ಆಲ್ ದಿಸ್ ಶೋಸ್ ದಟ್ ಹಿ ಇಸ್ ರಿಲಕ್ಟೆಂಟ್ ಟು ಟೇಕ್ ಎನಿ ಡಿಸಿಷನ್. ಸೊ ನೀವು ಡಿಸಿಷನ್ ತಗೊಳ್ಳಿಕ್ಕೆ ತಯಾರಿಲ್ಲದೆ ಇದ್ರೆ, ಇಂಥ ಒಂದು ಡ್ರಿಫ್ಟ್ ನಡೀತಾ ಇದ್ರೆ, ಸಿ ವಾಟ್ ಇಸ್ ಹ್ಯಾಪನಿಂಗ್ ಟು ಕರ್ನಾಟಕ, ನೀವು ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು. ಈಗ ಉಪಾಧ್ಯಾಯ ಸರ್ ಒಂದು ಮಾತನ್ನು ಸರಿಯಾಗಿ ಹೇಳಿದ್ರು. ಅದಕ್ಕೆ ಮುಂಚೆ ಐವಾನ್ ಡಿಸೋಜ ಸರ್ ಅವರು ಹೇಳ್ತಾ ಇದ್ರು, ಅವರಲ್ಲಾಗಿಲ್ವ ಇವರಲ್ಲಾಗಿಲ್ವ. ಅಲ್ಲ ಸ್ವಾಮಿ, ಮೊನ್ನೆ ದಿವಸ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಜೈಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಜೈಲಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಶಾಸಕರನ್ನ ಭೇಟಿ ಮಾಡಿ ಇನ್ನೊಬ್ಬ ಶಾಸಕರಿಗೋಸ್ಕರ 1 ಗಂಟೆ ಕಾದಿದ್ದು, ಅವರು ಅಲ್ಲಿ ಅವ್ರ ಹತ್ರ ಮಾತಾಡಿಕೊಂಡು ಅವರ ಸಪೋರ್ಟ್ ಅನ್ನು ತಗೊಂಡು ಬರ್ತಾರೆ ಅಂತಂದ್ರೆ, ಜೈಲಲ್ಲಿರ್ತಕ್ಕಂಥ ಶಾಸಕರನ್ನು ಶಿವಕುಮಾರ್ ಅವ್ರು ಬಿಡ್ತಾ ಇಲ್ಲ. ಉಪಾಧ್ಯಾಯ ಅದೊಂದು ಭೇಟಿ ಅದು ನೋಡಿ, ಹೈಕಮಾಂಡ್ ಭೇಟಿ ಆಗ್ಲಿಕ್ಕೆ ಹೋದವ್ರು ಎಲ್ಲರೂ ಹೇಳಿರ್ತಕ್ಕಂಥದ್ದೇನು, ನಾನು ಮಂತ್ರಿ ಸ್ಥಾನ ಕೇಳಕ್ ಹೋಗಿದ್ದೆ, ನಾನು ವಸೂಲಿ ಮಾಡಕ್ ಹೋಗಿದ್ದೆ, ನಾನು ಚಮಚಾಗಿರಿ ಮಾಡಕ್, ಇದೇ ತರ ಹೇಳ್ತಾರೆ ಹೊರತುನು ಇಲ್ಲ ನಾನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಕ್ಕೆ ಹೇಳಕ್ ಹೋಗಿದ್ದೆ, ನಾನು ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸಿ ಅಂತ ಹೇಳಕ್ ಹೋಗಿದ್ದೆ ಅಂತ ಹೇಳ್ತಕ್ಕಂಥ ಧೈರ್ಯ ಯಾರಿಗೂ ಇಲ್ಲ. ಹೇಳಲ್ಲ, ಯಾರು ಹೇಳಲ್ಲ ಸ್ವಾಮಿ, ಯಾವುದೇ ರಾಜಕೀಯ ಪಕ್ಷದಲ್ಲೂ ಹೇಳಲ್ಲ. ಐ ಅಕ್ಸೆಪ್ಟ್ ಇಟ್. ಅವರಲ್ಲೇ ಅಂತಲ್ಲ, ಯಾವ ರಾಜಕೀಯ ಪಕ್ಷದಲ್ಲೂ ಅದು ಹೇಳಲ್ಲ. ಇದು ಸತ್ಯ ಇದು. ಆದ್ರೆ ಜೈಲಲ್ಲಿರ್ತಕ್ಕಂಥವ್ರು, ಅರೆಸ್ಟ್ ಆಗಿ ಜೈಲಲ್ಲಿರ್ತಕ್ಕಂಥ ಬಂದೀಖಾನೆಯಲ್ಲಿರ್ತಕ್ಕಂಥ ಶಾಸಕರುಗಳನ್ನ ಭೇಟಿ ಮಾಡಿ ಇನ್ನೊಬ್ಬ ಶಾಸಕನಿಗೆ 1 ಗಂಟೆ ಕಾದಿದ್ದು ಅವರ ಹತ್ರ ಸೈನ್ ತಗೊಂಡು ಬರ್ತಾರೆ ಅಂತಂದ್ರೆ, ಯಾವ ಮಟ್ಟಕ್ಕೆ ಹೋಗಿದ್ದೀರಾ ನೀವು? ಎಲ್ಲಿಗೆ ಹೋಗಿದ್ದೀರಾ ನೀವು? ಕಾಂಗ್ರೆಸ್ ಪಕ್ಷ ಆಗಲಿ, ನಿಮ್ಮ ನಾಯಕರಿಗಾಗಲಿ ಎಲ್ಲಿಗೆ ಹೋಗಿದ್ದಾರೆ ಸರ್? ಏನಂತ ಅರ್ಥೈಸ್ಬೋದು ಸರ್ ಇದನ್ನು ಉಪಾಧ್ಯಾಯ ಸರ್? ಏನ್ ಹೇಳ್ತೀರಿ ಸರ್? ಇಲ್ಲ, ಅದೆಲ್ಲ ಸಿಂಪತಿ ತೋರಿಸ್ತಾ ಇದಾರೆ ಅವ್ರ ಪಕ್ಷದಲ್ಲಿರೋರು. ಆಫ್ಟರ್ ಆಲ್ ಅದೆಲ್ಲ ED ಅವರು ಇವರು ಮಾಡಿರ್ತಕ್ಕಂಥ ಕೆಲಸ. ಸೊ ಹಾಗಾಗಿ ಜೈಲಿನಲ್ಲಿ ಇದ್ದಾರೆ ಅವರು.
ಸೊ ಅದ್ರ ಬಗ್ಗೆ ಎಲ್ಲ ಅಲ್ಲ, ತೋರಿಸ್ಬೇಕು. ಎಲ್ಲ ಇವರು ಅಲ್ಲ, ಜೈಲಲ್ಲಿ ಇದೇ ಇದ್ರಲ್ಲ ಇರೋದನ್ನ- ಸರ್, ಇವರು 3 ಜನ ಜೈಲಲ್ಲಿ ಇದ್ರಲ್ಲ, ಅವಾಗ ಯಾರೆಲ್ಲ ಹೋಗಿದ್ರು ಸರ್? ಅದೆಲ್ಲ ಅವಾಗ ಇವ್ರನ್ನ ಭೇಟಿ ಆಗಿರೋದೇ ಅಲ್ವಾ? ಅಲ್ಲ, ಆಗಿರೋದೇ ಇದೇ ಶಿವಕುಮಾರ್ ಅವರು ತಿಹಾರ್ ಜೈಲಿನಲ್ಲಿ ಇದ್ದಾಗ ಇವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ನೆನೆ ಸುಮಾರು ಟೈಮ್ ತಗೊಂಡ್ರು ಸೋನಿಯಾ ಗಾಂಧಿ ಅವರು. ಇವರ ಅಧಿನಾಯಕಿ ಹೋಗ್ಲಿಕ್ಕೆ ಸುಮಾರು ಟೈಮ್ ತಗೊಂಡ್ರು, ರಾಹುಲ್ ಗಾಂಧಿ ಅವರು ಹೋಗ್ಲಿಕ್ಕೆ ಸುಮಾರು ಟೈಮ್ ತಗೊಂಡ್ರು. ಅಂತದ್ರಲ್ಲಿ ಈಗ ತರಾತುರಿಯಲ್ಲಿ ಹೋಗಿ ನೋಡ್ಬೇಕಾದಂತ ಅವಶ್ಯಕತೆ ಏನಿರಲಿಲ್ಲ. ಅವರು ಅರೆಸ್ಟ್ ಆಗಿ ಸುಮಾರು ತಿಂಗಳುಗಳಾಯ್ತು. ಅದರಿಂದ ಅವರಿಗೆ ಜೈಲಿನಲ್ಲಿ ಇದ್ದವ್ರ ಬಗ್ಗೆ ಸ್ವಲ್ಪ ಸಿಂಪತಿ ಇದೆ. ಅವರು 106 ದಿವಸ ಏನೋ ತಿಹಾರ್ ಜೈಲಿನಲ್ಲಿ ಇದ್ರು, ಪಾಪ ಅವರು ಅನುಭವಿಸಿದ್ದಾರೆ. ಸೊ ಅನುಭವನ ಸ್ವಲ್ಪ ಹಂಚ್ಕೊಳ್ಳಿಕ್ಕೆ ಅದೆಲ್ಲ ಹೋಗಿರುತ್ತೆ. ಬಟ್ ಎನಿವೆ, ರಾಜಕೀಯದಲ್ಲಿ ಯಾರು ನೀವು ನಂಬರ್ಸ್ ಕೂಡಿಸ್ಬೇಕಾದಾಗ ಎಲ್ಲೆಲ್ಲಿ ನಂಬರ್ ಸಿಗುತ್ತೋ ಎಲ್ಲವನ್ನು ಹುಡುಕ್ತಾ ಹೋಗ್ಬೇಕಾಗತ್ತೆ. ಆದ್ರೆ ಐ ಥಿಂಕ್ ಈಗ ಶಿವಕುಮಾರ್ ಬಂದಿರ್ತಕ್ಕಂಥ ಪ್ರಾಬ್ಲಮ್ ಈಸ್ ನಾಟ್ ಏಬಲ್ ಟು ಗೆಟ್ ದ ನಂಬರ್ಸ್ ರಿಕ್ವೈರ್ಡ್. ಓಕೆ 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 ಐ ವಾಂಟ್ ಇಸ್ ಆಲ್ಸೋ ಸರ್, ಏನ್ ಹೇಳ್ತೀರಾ ಸರ್ ಕೇಳಿಸ್ಕೊಂಡ್ರಿ ಈಗ? ಈ ಬಿಜೆಪಿ ಅವರಿಗೆ ಕಾಂಗ್ರೆಸ್ನವರ ಬಗ್ಗೆ ಬಹಳ ಪ್ರೀತಿ ಇದೆ. ನಾವು ಏನ್ ಮಾಡ್ತೇವೆ, ಎಲ್ಲಿ ಹೋಗ್ತೇವೆ ಅದೆಲ್ಲ ಹುಡುಕುದೇ ಅವರ ಕೆಲಸ. ಅವರು ಎಂಜಾಯ್ ಮಾಡ್ತಾ ಅವರ ಇದ್ದಾರೆ. ಮನೆಗೆ ಅಲ್ಲಿ ಅಲ್ಲ ಸ್ವಾಮಿ, ಅವರ ಮನೆಗೆ ಅಪೋಸಿಷನ್ ಅಲ್ಲಿ ಪಾರ್ಟಿ ಬೆಂಕಿ ಅಂತಾರೇನು? ಬಿದ್ದಿದೆ. ನಿಮ್ಮನ್ನು ಅವರ ಹುಡುಕೋದೇನು? ಮನೆಗೆ ಅಂದ್ರೆ ಬೆಂಕಿ ಸರ್, ಬಿದ್ದಿದೆ. ಬಿಜೆಪಿ ಅವರಿಗೆ ನೀವೇ ಅಲ್ಲಿ- ದಾರಿ ಅಲ್ಲಿ ಮಾಡ್ಕೊಡ್ತಾ ವಾಸನೆ ಇದ್ದೀರಾ ಅಂತ ಬರ್ತಾ ಇದೆ. ಅವ್ರೇನು BJP ಯಾವುದೋ ಒಂದು ಹುಡುಕಿ ತೆಗೆಯೋ ಅವಶ್ಯಕತೆನೇ ಇಲ್ಲ. ನಿಮ್ಮಲ್ಲಿರೋ ಲೂಪೋಲ್ಸ್ಗಳು ಬಿಜೆಪಿ ಹೊರಗಡೆ ಬರ್ತಾ ಇದೆ, ಅದನ್ನ ಇಟ್ಕೊಂಡ್ರೆ ಒಂದು ಸಾಕು. ಪಾರ್ಟಿಗೆ 10 ಬಾಗಿಲು ನೋಡಿ, ಈ ಇದೆ. ವಿಚಾರ ಅಲ್ಲ, ಬಿಜೆಪಿಯಲ್ಲಿ ಐವತ್ತು ಎದುರು ದಿವಸ ಬೈತಾರೆ, ಅಲ್ಲ. ಕೂತರು ಅವ್ರು ಇದೇ ಬೈತಾರೆ. ಮಾಡ್ತಾರೆ. ಅಲ್ಲ ಸ್ವಾಮಿ, ಅಪೋಸಿಷನ್ ಪಾರ್ಟಿ ಇಸ್ ಎ ಶಾಡೋ ಗೌರ್ಮೆಂಟ್. ಅಪೋಸಿಷನ್ ಪಾರ್ಟಿ ಅಂದ್ರೆ ಶಾಡೋ ಗೌರ್ಮೆಂಟ್. ಹಂಗಿರುವಾಗ ನಿಮ್ಮಲ್ಲಿ ತಪ್ಪನ್ನು ಹುಡುಕಿ ಎತ್ತಕ್ಕಂಥದ್ದೇ ನಮ್ ಕೆಲಸ ಅಲ್ವೇ? ಅವ್ರ ಅದೇ ಕೆಲಸ, ನಮ್ದು ಅದೇ ಕೆಲಸ. ನಿಜ, ನಾವು ಒಪ್ಕೋತೀವಿ. ಅಪೋಸಿಷನ್ ಪಾರ್ಟಿಯ ಕೆಲಸ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರ ಆಡಳಿತ ಪಕ್ಷದಲ್ಲಿ ಆಗ್ತಕ್ಕಂಥ ಹುಳುಕುಗಳನ್ನು ಹೆಕ್ಕಿ ತೆಗೆದು ಅದನ್ನ ಜನರ ಗಮನಕ್ಕೆ ತರ್ತಕ್ಕಂಥದ್ದೇ ಅಪೋಸಿಷನ್ ಪಾರ್ಟಿಯ ಕೆಲಸ. Yes. ವಿ ಆರ್ ದ ಶಾಡೋ ಗೌರ್ಮೆಂಟ್ ಅಂಡ್ ವಿ ವಿಲ್ ಡೂ ದಟ್. ಅದ್ರಲ್ಲಿ ತಪ್ಪೇನಿದೆ?